ಗೊತ್ತಾ, ನ್ಯಾಷನಲ್ ಇಂಟಿಗ್ರಿಟಿ ಲೆಸನ್ ಮಾಡಿದ್ರಲ್ಲ, ನಿಜವಾಗ್ಲೂ ಜನರಲ್ಲಿ ನ್ಯಾಷನಲ್ ಇಂಟಿಗ್ರಿಟಿ ಅನ್ನೋ ಭಾವನೆ ಇರುತ್ತಾ? ನನಗೂ ಹಂಗನ್ಸಲ್ಲಪ್ಪ. ಅವ್ರು ಸುಮ್ಮನೆ ಬುಕ್ಕಲ್ಲಿ ಗೀಚ್ತಾರಷ್ಟೇ, ರಿಯಾಲಿಟಿ ಒಂದು ನಡೆಯಲ್ಲ. ನೀನಂಗೆ ಹೇಳಕ್ಕಾಗಲ್ಲೋ, ಇರತ್ತೋ ದೇಶ ಪ್ರೇಮ ಎಲ್ಲರಲ್ಲೂ. ದೇಶ ಪ್ರೇಮ ಎಲ್ಲರಲ್ಲೂ ಇದೆ ಅಂತ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ನಾವು ಪ್ರೂವ್ ಮಾಡಿ ತೋರಿಸ್ತೀವಿ, ಯಾರ ಹತ್ರನೂ ಇಲ್ಲ ಅಂತ. ಚಾಲೆಂಜಾ? ಚಾಲೆಂಜಾ? ನೀವಿಬ್ರು ನಿಮ್ ಕೆಲಸ ಮಾಡ್ಕೊಳ್ಳಿ, ನಾನು ನನ್ ಕೆಲಸ ಮಾಡ್ತೀನಿ. ಸರ್, ನಿಮಗೆ ಒಂದು ಪ್ರಶ್ನೆ ಕೇಳಲ್ಲ? ಏನು? ಈ ದೇಶದ ಬಗ್ಗೆ ನಿಮಗೆ ಏನಾದ್ರೂ ಅನ್ಸುತ್ತಾ? ಐ ಹೇಟ್ ದಿಸ್ ಕಂಟ್ರಿ. ಫಸ್ಟ್ ಆಫ್ ಆಲ್ ರೋಡ್ ಸರಿ ಇಲ್ಲ, ನಮ್ಮ ರಾಜಕಾರಣಿಗಳು ಸರಿ ಇಲ್ಲ, ಆಮೇಲೆ ಟೈಮಿಗೆ ಕರೆಂಟ್ ಕೊಡಲ್ಲ, ಟೈಮಿಗೆ ನೀರು ಬರಲ್ಲ ನೆಲ್ಲಿಯಲ್ಲಿ. ಫಸ್ಟ್ ಆಫ್ ಆಲ್ ಇಷ್ಟೋ ತನಕ ನಿಲ್ಲಿಸಿ ಮಾತಾಡ್ತೀರಲ್ಲ, ನೀವು ಸರಿ ಇಲ್ಲ. ಟೋಟಲ್ ಆಗಿ ಈ ದೇಶನ ಸರಿ ಇಲ್ಲ. ಏನ್ರಪ್ಪ, ಏನಾಗಬೇಕಾಗಿತ್ತು? ಅಣ್ಣ, ಈ ದೇಶದ ಬಗ್ಗೆ ನಿಮಗೇನು ಅನ್ಸುತ್ತೆ? ಈ ದೇಶದ ಬಗ್ಗೆನಾ? ಒಳ್ಳೆ ಗಾಳಿ ಕೊಟ್ಟಿದೆ, ಒಳ್ಳೆ ಬೆಳಕಿದೆ, ತಿನ್ನಕ್ ಅನ್ನ ಕೊಟ್ಟಿದೆ. ಈ ಭೂಮಿ ಪವಿತ್ರವಾದ ಭೂಮಿ. ಸತ್ರೆ ನಾವಿಲ್ಲೇ ಸಾಯ್ಬೇಕು. ಏನಪ್ಪ ನಿಮಗೊಂದು ಪ್ರಶ್ನೆ ಕೇಳ್ಬೇಕಿತ್ತು. ಈ ಕುರುಡನ ಹತ್ರ ಏನ್ ಪ್ರಶ್ನೆ ಕೇಳಕ್ ಬಂದಿದ್ಯಪ್ಪ? ಇದನ್ನೊಂದು ಗುರುತಿಸ್ತೀರಾ? ಹೊರಗಣ್ಣಿರೋರಿಗೆ ಇದು ಗೊತ್ತಾಗದೆ ಇರ್ಬೋದು, ಒಳಗಣ್ಣಿಗಿರೋರಿಗೆ ಇದ್ರ ಮಹತ್ವ ಏನಂತ ಗೊತ್ತು ಕಣಪ್ಪ. ಇದು ನನ್ನ ದೇಶದ ಬಾವುಟ ಕಣಪ್ಪ, ಇದು ನನ್ನ ದೇಶದ ಬಾವುಟ. ಇದು ನಂದು ಒಂದೇ ಒಂದು ಆಸೆ ಇದೆ ಕಣಪ್ಪ. ಏನದು? ನಾ ಸಾಯೋವಾಗ ಇದನ್ನ ಓದ್ಕೊಂಡೇ ಸಾಯ್ಬೇಕು. ಈ ಪುಣ್ಯ ಅದೆಷ್ಟು ಜನಕ್ಕೆ ಸಿಕ್ಕಿದೆಯಲ್ಲೋ ಗೊತ್ತಿಲ್ಲ, ಭಗವಂತ ನನಗೂ ಕರುಣಿಸ್ತಾನೇನೋ ನೋಡ್ಬೇಕಪ್ಪ. ದೇಶ ನಮ್ಗೇನ್ ಕೊಡ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವೇನ್ ಕೊಟ್ವಿ ಅನ್ನೋದು ಮುಖ್ಯ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡೋಣ.